ನಮಸ್ಕಾರ ಎಲ್ಲರಿಗೂ. ನಾನು ನಂದ. ದಂತ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡುವ ಅಂಗಡಿ ಡೆಂಟಲ್ ಕ್ಲಿನಿಕ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡೆಂಟಲ್ ಇಂಪ್ಲಾಂಟ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಕೂಡ ಇಂಪ್ಲಾಂಟ್ ಸ್ಪೆಷಲಿಸ್ಟ್ ಆದ ಡಾಕ್ಟರ್ ಕಾರ್ತಿಕ್ ಅಂಗಡಿ ಅವರೇ ನಮ್ಗೆ ತಿಳಿಸ್ಕೊಡ್ತಾರೆ. ಸರ್, ಹಾಗಾದ್ರೆ ಡೆಂಟಲ್ ಇಂಪ್ಲಾಂಟ್ ಅಂದ್ರೆ ಏನು? ಡೆಂಟಲ್ ಇಂಪ್ಲಾಂಟ್ ಅಂದ್ರೆ ಇವಾಗ ಯಾರಿಗೆ ಹಲ್ಲಿರಲ್ಲ ಆ ಜಾಗದಲ್ಲಿ ನಾವು ಟೈಟೇನಿಯಂ ಸ್ಕ್ರೂಸ್ ಅಂತ ಹಾಕ್ತೀವಿ. ಆ ಟೈಟೇನಿಯಂ ಸ್ಕ್ರೂಸ್ ಹಾಕಿ ಅಲ್ಲಿ ಹಲ್ಲನ್ನ ಕೊಡ್ತೀವಿ. ಅದಕ್ಕೆ ನಾವು ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಹೇಳಿ ಕರಿತೀವಿ. ಆಯ್ತಾ. ಇದರಲ್ಲಿ ಡೆಂಟಲ್ ಇಂಪ್ಲಾಂಟ್ಸ್ ಅಲ್ಲಿ 3 ಭಾಗ ಇರುತ್ತೆ. ಅಬಟ್ಮೆಂಟ್, ಸ್ಕ್ರೂ ಅಂಡ್ ಡೆಂಟಲ್ ಇಂಪ್ಲಾಂಟ್. ಡೆಂಟಲ್ ಇಂಪ್ಲಾಂಟ್ ಅನ್ನೋದೇನಿದೆ ಅಲ್ಲ, ಅದು ಹೊಸದ್ ಒಳಗಡೆ ಇರುತ್ತೆ. ಅಬಟ್ಮೆಂಟ್ ಅದ್ರ ಮೇಲೆ ಇರುತ್ತೆ, ಅದ್ರ ಮೇಲೆ ಕ್ರೌನ್ ನ ಕೊಡ್ತೀವಿ ನಾವು. ಇದಕ್ಕೆ ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳಿ ಕರಿತೀವಿ. ಇಂಪ್ಲಾಂಟ್ ಅನ್ನೋದು ಏನಿದೆ ಅಲ್ಲ, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಟ್ರೀಟ್ಮೆಂಟ್. ಯಾಕಂದ್ರೆ ಹಲ್ ಇಲ್ದೇ ಇರೋರಿಗೆ ನಾವು ಒಳಗಡೆ ಸ್ಕ್ರೂ ಹಾಕಿ ಪ್ರೊಸೀಜರ್ ಎಲ್ಲ ಮಾಡಿ ನಾವು ಪರ್ಮನೆಂಟ್ ಆಗಿ ಫಿಕ್ಸ್ ಆಗಿರೋ ಹಲ್ ಕೊಡೋದ್ರಿಂದ ರೂಟ್ ಕೆನಾಲ್, ಕ್ರೌನ್ ಇದಕ್ಕಿಂತ ಇದು ಇಂಪ್ಲಾಂಟ್ ಅನ್ನೋದೇನಿದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಇರುತ್ತೆ. ಹಾಗಾದ್ರೆ ಸರಿ, ಇದು ದೇಹಕ್ಕೆ ಸೇಫ್? ಇದರಿಂದ ಬೇರೆ ಏನಾದರೂ ಡಿಸೀಸ್ ಬರಲ್ವಾ? ಇಲ್ಲ, ಇಂಪ್ಲಾಂಟ್ ಅನ್ನೋದು ಏನಿದೆ ಅಲ್ಲ, ಇದೆಲ್ಲ ಸೇಫ್ ಆಗೇ ಇರುತ್ತೆ. ಅದೊಂದು ಕಾರಣದಿಂದ ನಾವು ಎಲ್ಲ ಪೇಷಂಟಿಗೂ ಇದನ್ನ ನಾವು ಬಳಕೆ ಮಾಡ್ತೀವಿ. ಇಂಪ್ಲಾಂಟ್ ನಿಮ್ಮ ನಗುವನ್ನು ಮಾತ್ರ ಬದಲಿಸುವುದಿಲ್ಲ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಜೀವನ ಶೈಲಿ ಮತ್ತು ನಿಮ್ಮ ಆರೋಗ್ಯವನ್ನು ಬದಲಿಸುತ್ತದೆ. ಧನ್ಯವಾದಗಳು ಸರ್, ನೀವು ಇಷ್ಟೊತ್ತು ಮಟ್ಟ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಇಂಪ್ಲಾಂಟ್ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆಗಳನ್ನ ಕೇಳೋದಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ಉತ್ತರಿಸುವುದು ನಮ್ಮ ಜವಾಬ್ದಾರಿ ಅಂತ ಹೇಳುತ್ತಾ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.